ಮಾಡಲಾಯಿತು. ಇದೀಗ ಇರಾನ್ ಕೊತ ಅಂತ ಕೂಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ತೈಲ ಕಂಪನಿ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ ಅಂತೆ. ಸೌದಿ ಅರೇಬಿಯಾದ ಮೇಲೆ ಇರಾನ್ ಕ್ಷಿಪಣಿಯ ದಾಳಿಯನ್ನು ನಡೆಸ್ತಾ ಇದೆ. ಸೌದಿಯ ತೈಲ ಸಂರಕ್ಷಣಾ ಘಟಕಗಳ ಮೇಲೆ ಅಟ್ಯಾಕ್ ನಡೆಸ್ತಾ ಇದೆ ಇರಾನ್. ಅರಾಮ್ಕೋ ರಾಸ್ ತನೂರ ತೈಲ ಸಂಸ್ಕರಣಾಗಾರದ ಮೇಲೆ ದಾಳಿಯನ್ನು ನಡೀತಾ ಇದೆ ಅಂತೆ. ಇರಾನ್ ದಾಳಿಯಲ್ಲಿ ತೈಲ ಸಂರಕ್ಷಣಾ ಘಟಕಕ್ಕೆ ತೀವ್ರ ಹಾನಿಗಳುಂಟಾಗಿವೆ. ಬಹುಶಃ ಅಮೆರಿಕ ಸೇನೆಗೆ ತನ್ನ ನೆಲಕ್ಕೆ ಉಪಯೋಗಿಸಿಕೊಳ್ಳೋದಕ್ಕೆ ಜಾಗ ಕೊಟ್ಟ ಕಾರಣಕ್ಕೋ ಏನೋ ದುಬೈ ಜಾಗ ಕೊಡ್ತಲ್ಲ, ಇದರಿಂದಾಗಿ ಸೌದಿ ಅರೇಬಿಯಾದ ವಿರುದ್ಧವಾಗಿ ಕೆಂಡಾಮಂಡಲವಾಗಿದೆ ಇರಾನ್. ನೇರವಾಗಿ ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಕಾರ್ಖಾನೆಯ ಮೇಲೆ ನಾವು ನಿಮಗೆ ವಿಜುವಲ್ಗಳ ತೋರಿಸ್ತಾ ಇದ್ದೀವಿ. ತೈಲ ಕಾರ್ಖಾನೆಯ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ. ದಿಸ್ ಈಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ದ ವರ್ಲ್ಡ್. ಇದರ ಅರ್ಥ ಇನ್ ಕೆಲವೇ ದಿನಗಳಲ್ಲಿ ತೈಲ ಬೆಲೆ ಅನ್ನುವಂಥದ್ದು ಟಿಪಿಕಲ್ ಹೈಗೆ ರೀಚ್ ಆಗುತ್ತೆ, ಹೊಸ ಒಂದು ಹೈಗೆ ರೀಚ್ ಆಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ ನೋಡಿ. ಇಲ್ಲಿ ಸೋತಿದ್ದು ಮಾತ್ರ ಅಲ್ಲ, ಇಲ್ಲಿ ತಪ್ಪು ಕೂಡ ಇರಾನ್ದೆ. ಇರಾನ್ ಈಗ ಇಷ್ಟೆಲ್ಲ ಕೊತ ಅಂತ ಇದ್ರು ಕೂಡ ಅಬ್ರಾಹಂ ಲಿಂಕನ್ ಅನ್ನುವಂತ ಅಷ್ಟು ದೊಡ್ಡ ಫ್ಲೀಟ್ ಬಂದು ನಿಂತರೂ ಕೂಡ ಇವರದ್ದು ಹೆಂಗೆ ಸಾರ್ವಜನಿಕವಾಗಿ ಮೀಟಿಂಗ್ ಮಾಡಿದ್ರು. ಅಷ್ಟು ಸುಲಭದಲ್ಲಿ ಇವರು ಒಂದು ರೀತಿ ಅಮೆರಿಕಕ್ಕೆ ತುತ್ತಾಗ್ಬಿಟ್ರು. ಖಮೇನಿಯನ್ನ ಇವರೇ ಕೊಟ್ಬಿಟ್ರು ಅಂತ ಹೇಳ್ಬೇಕೇನೋ. ಅಬ್ರಾಹಂ ಲಿಂಕನ್ ಬರುವಾಗ ನಿಮ್ಗೆ ನಾನು ಹೇಳ್ತೀನಿ, ಪ್ರಪಂಚದ ಅತ್ಯಂತ ದೊಡ್ಡ ವಾರ್ಶಿಪ್ ಅದು ಅಬ್ರಾಹಂ ಲಿಂಕನ್ ಅನ್ನುವುದು. ಅದು ಒಂದೇ ಬರಲ್ಲ. ಅಬ್ರಾಹಂ ಲಿಂಕನ್ ಬರುವಾಗ ಅದರ ಸುತ್ತಮುತ್ತ 4 ಬದಿಗಳಲ್ಲಿ 6 ಬೋಟ್ಗಳಿರುತ್ತೆ. ಅದನ್ನ ಕಾವಲು ಕಾಯೋದಕ್ಕೆ. ಅದೊಂದು ಬೋಟಲ್ಲಿ 5200 ಕೆಲಸಗಾರರು ಇರ್ತಾರೆ. ಅದ್ರ ಕೆಳಗಡೆ ಸಬ್ಮರೈನ್ ಇರುತ್ತೆ. ಇಷ್ಟೆಲ್ಲ ಬಂದು ನಿಂತ್ಕೊಂಡಿದ್ರು ಕೂಡ ಅಯಾತುಲ್ಲಾ ಖಮೇನಿ ಕೇರ್ಲೆಸ್ ಮಾಡಿಕೊಂಡು ಸಾಮೂಹಿಕವಾಗಿ ಅವರು ಸಭೆಯನ್ನ ಕರೆದ ಕಾರಣಕ್ಕೆ ಅವರ ಮೇಲೆ ದಾಳಿ ಆಯಿತು. ಅಮೈನುಲ್ಲಾ ಖಮೇನಿ ಹತ್ಯೆ ಆದ ನಂತರ ಇದೀಗ ಇರಾನ್ ಕೆಂಡಾಮಂಡಲವಾಗ್ಬಿಟ್ಟಿದೆ. ತನ್ನ ಅಕ್ಕಪಕ್ಕದಲ್ಲಿರುವಂತಹ ಸುನ್ನಿ ರಾಷ್ಟ್ರಗಳು, ಸೌದಿ ಅರೇಬಿಯಾ, ಅರಬ್, ಬಹ್ರಾನ್, ತನ್ನ ಸುತ್ತಮುತ್ತಲಿರುವಂತಹ ಸುನ್ನಿ ರಾಷ್ಟ್ರಗಳು, ಐ ರಿಪೀಟ್ ಸುನ್ನಿ ರಾಷ್ಟ್ರಗಳ ಮೇಲೆ ಇದೀಗ ದಾಳಿ ಮಾಡೋಕೆ ಶುರು ಮಾಡಿಬಿಟ್ಟಿದೆ. ನೀವು ಯಾವ ಧೈರ್ಯದಲ್ಲಿ ನೀವು ಅಮೆರಿಕಕ್ಕೆ ಜಾಗ ಕೊಟ್ರಿ, ಯಾವ ಧೈರ್ಯದಲ್ಲಿ ಅಮೆರಿಕ ನಿಮ್ಮ ಭೂಮಿಯನ್ನು ಉಪಯೋಗಿಸಿಕೊಳ್ಳೋಕೆ ಬಿಟ್ರಿ ಅನ್ನುವಂತಹ ಪ್ರಶ್ನೆಯ ರೀತಿಯಲ್ಲಿ ತೈಲಗಾರಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ತೈಲಗಾರ ಇದು. ಇದರ ಮೇಲೆ ದಾಳಿ ನಡೆಸ್ತಾ ಇದೆ ಇರಾನ್. ಮತ್ತೊಂದು ಕಡೆಯಲ್ಲಿ ಬೆಂಜಮಿನ್ ನೇತನ್ಯಾಹುವನ್ನ ಏನಾದ್ರೂ ಮಾಡಿ ನಾವು ಕೊಲ್ಲೇಬೇಕು ಅಂತ ಹೇಳಿ ಇಸ್ರೇಲ್ ನೇತನ್ಯಾಹು ಕಚೇರಿಯ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಏಕಮಾತ್ರದಲ್ಲಿ 2-3 ದೇಶಗಳ ಮೇಲೆ ದಾಳಿಗೆ ಹೊರಟಿದೆ ಇರಾನ್. ಒಂದರ್ಥದಲ್ಲಿ ಖಮೇನಿಯನ್ನ ಕಳೆದುಕೊಂಡಂತಹ ಇರಾನ್ ಸಂಪೂರ್ಣವಾಗಿ ಹುಚ್ಚುತನದ ಪ್ರದರ್ಶನವನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ವೇನೋ. ನಿನ್ನೆ ದಿನ ಅವರ ಚೀಫ್ ಕಮಾಂಡರ್ ಸತ್ತೋದ್ರು ಬಿಡಿ, ಈಗ ಇನ್ನೊಬ್ರು ಚೀಫ್ ಕಮಾಂಡರ್ ಬಂದಿದ್ದಾರೆ. ಅವರು